ಅದು ಇತಿಹಾಸ ಪ್ರಸಿದ್ಧ ಕಾರ್ಣಿಕ ದೈವಗಳ ಕ್ಷೇತ್ರ. ಕಾರ್ಣಿಕ ದೈವದ ಒಡವೆಗಳ ಅಧಿಪತ್ಯಕ್ಕಾಗಿ ಆಡಳಿತ ಮಂಡಳಿಯ ಎರಡು ಗುಂಪುಗಳ ನಡುವೆ ಸಂಘರ್ಷ ಏರ್ಪಟ್ಟಿದೆ. ಇದರಿಂದ ಭಂಡಾರ ಮನೆಯೇ ಧ್ವಂಸವಾಗಿದ್ದು ವಿವಾದ ಠಾಣೆ ಮೆಟ್ಟಿಲೇರಿದೆ. 7-8 ಗಂಟೆಗೆ ಜೆಸಿಬಿ ತಂದು ಅದನ್ನು ಹೊಡೆದಾಕಿದ್ದಾರೆ. ಇಲ್ಲಿಗೆ ಮುಗಿದು ಹೋಗಲಿಲ್ಲ. ಹಿಟ್ಲರ್ ಆಡಳಿತ ಅಲ್ಲ, ಇಲ್ಲಿ ದೈವಸ್ಥಾನ ಧ್ವಂಸವಾಗಿದೆ. ಗೋಡೆ, ಬಾಗಿಲು, ಕಿಟಕಿ, ಚಾವಣಿ ಎಲ್ಲವೂ ಪುಡಿಪುಡಿಯಾಗಿದೆ. ತುಳುನಾಡಿನ ಐತಿಹಾಸಿಕ ದೇವಸ್ಥಾನದಲ್ಲಿ ಕಿಡಿಗೇಡಿಗಳು ರಾತ್ರೋರಾತ್ರಿ ಅಟ್ಟಹಾಸ ಮೆರೆದಿದ್ದಾರೆ. ದೈವಸ್ಥಾನಕ್ಕೆ ಸೇರಿದ ಕಟ್ಟಡ ರಾತ್ರೋರಾತ್ರಿ ಧ್ವಂಸ. ವೈಯಕ್ತಿಕ ದ್ವೇಷದಿಂದ ಕಟ್ಟಡ ಕೆಡವಿದ್ದವರು ಲಾಕ್. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಕೋಟೆಕಾರು ಗ್ರಾಮ ಇದು. ಇಲ್ಲಿನ ಕಾರ್ಣಿಕ ಕೊಂಡಾಣ ಕ್ಷೇತ್ರದಲ್ಲಿ ಶ್ರೀ ಪಿಲಿಚಾಮುಂಡಿ, ಬಂಟ, ವೈದ್ಯನಾಥ ಪರಿವಾರ ದೈವಗಳಿಗಾಗಿ ಭಂಡಾರ ಮನೆ ನಿರ್ಮಿಸುತ್ತಿದ್ರು. ಆಭರಣ ಮತ್ತು ಪೂಜಾ ಪರಿಕರವಿಡಲು ಕಟ್ಟುತ್ತಿದ್ದ ಕಟ್ಟಡ ಬಹುತೇಕ ಪೂರ್ಣಗೊಂಡಿತು. ಆದರೆ ಶನಿವಾರ ತಡರಾತ್ರಿ ಕಿಡಿಗೇಡಿಗಳು ಜೆಸಿಬಿಯಿಂದ ಕಟ್ಟಡವನ್ನ ನೆಲಸಮ ಮಾಡಿದ್ದಾರೆ. ದೌರ್ಜನ್ಯ ನೋಡುವಾಗ ತುಂಬ ಅಂದರೆ ಕಣ್ಣೀರು ಬರ್ತದೆ. ಇದು ಮಾಡುವಾಗ ಈ ನಮ್ಮ ಮುತ್ತಣ್ಣ ಶೆಟ್ಟಿ ಅಂತ ಹೇಳುವವರು ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ತೊಂದರೆ ಕೊಡ್ತಾ ಬಂದವರು. ಈ ರೀತಿ ಆದ ನಂತರ ನಮಗೆ ತಡೆಯಲಿಕ್ಕೇ ಆಗಲಿಲ್ಲ. ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಎಲ್ಲ ಕಾನೂನು ರೀತಿಯಲ್ಲಿ ಎಲ್ಲ ವಿಷಯ ಏನಂದ್ರೆ, ಮುತ್ತಣ್ಣ ಶೆಟ್ಟಿ ಕುಟುಂಬಸ್ಥರ ಸುಪರ್ದಿಯಲ್ಲಿ ಭಂಡಾರ ಮನೆ ಇದೆ. ಇಲ್ಲಿ 15 ಕೋಟಿಗೂ ಹೆಚ್ಚು ಬೆಲೆ ಬಾಳುವ ದೈವಗಳ ಒಡವೆ ಇವೆ. ಹೀಗಾಗಿ ಭಂಡಾರ ಮನೆಯನ್ನ ಮುಜರಾಯಿ ಇಲಾಖೆಗೆ ಸೇರಿಸಲು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷ ಕೃಷ್ಣ ಶೆಟ್ಟಿ ತಾಮರ್ ಯತ್ನಿಸಿದ್ರು. ಇದಕ್ಕೆ ಮುತ್ತಣ್ಣ ಶೆಟ್ಟಿ ಮನೆಯವರು ಒಪ್ಪಿರಲಿಲ್ಲ. ಆದರೆ ತಮ್ಮ ಅಧಿಕಾರಾವಧಿ ಅಂತ್ಯದಲ್ಲಿ ಕೃಷ್ಣ ಶೆಟ್ಟಿ ಭಂಡಾರದ ಮನೆಯನ್ನ ಮುಜರಾಯಿ ಇಲಾಖೆಗೆ ಒಪ್ಪಿಸಿದ್ರು. ಆದ್ರೆ ಈಗ ಏಕಾಏಕಿ ಆ ಮನೆಯನ್ನ ಮುತ್ತಣ್ಣ ಶೆಟ್ಟಿ ಮನೆಯವರು ನೆಲಸಮ ಮಾಡಿದ್ದಾರೆ. ಮುತ್ತಣ್ಣ ಶೆಟ್ಟಿ, ಆಮೇಲೆ ಧೀರಾಜ್, ಆಮೇಲೆ ನವೀನ ವಿಠಲ ಶೆಟ್ಟಿ, ಮತ್ತೆ ಇವರು ಪ್ರಸಾದ್, ಶಿವಪ್ರಸಾದ್ ಆಚಾರ್ಯ, ಆಮೇಲೆ ಶಿವರಾಜು ಕೊಂಡಾಣ, ರಾಮಣ್ಣ ಶೆಟ್ಟರು, ಇವರು ಒಟ್ಟು ಸೇರಿ ಇವತ್ತು ಬೆಳಿಗ್ಗೆ 7-8 ಗಂಟೆಗೆ ಜೆಸಿಬಿ ತಂದು ಅದನ್ನು ಹೊಡೆದಾಕಿದ್ದಾರೆ. ಇದು ಗ್ರಾಮದ ದೇವಸ್ಥಾನ, ಇದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಅದನ್ನು ಹೊಡೆದಾಕೋದು ಅಂತ ಹೇಳಿದರೆ ಅದಕ್ಕೆ ಅವರಿಗೆ ಅಧಿಕಾರ ಕೊಟ್ಟವರು ಯಾರು? ಎಲ್ಲ ರಾಜಕೀಯದ ಕುಮ್ಮಕ್ಕಿಲ್ಲದೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಭಂಡಾರ ಮನೆ ಹಿಡಿತ ಕೈತಪ್ಪಿದ್ದಕ್ಕೆ ಮುತ್ತಣ್ಣ ಶೆಟ್ಟಿ ಮನೆಯವರು ಹೀಗೆ ಧ್ವಂಸ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಕೇಸ್ ಇದ್ರೂ ಕೃತ್ಯ ಎಸಗಿದ್ದಾರೆ. ಸದ್ಯ ಮುತ್ತಣ್ಣ ಶೆಟ್ಟಿ, ಧೀರಜ್, ಶಿವರಾಜ್ನನ್ನ ಉಳ್ಳಾಲ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಕೃತ್ಯವನ್ನ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ಇನ್ನು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ತಹಸೀಲ್ದಾರ್ ಸೇರಿ ಹಲವು ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ನಡೆಸಿದ್ರು. ಏನೇ ಹೇಳಿ, ದೈವದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಒಡವೆಗಳ ಹಿಡಿತಕ್ಕಾಗಿ ಸಂಘರ್ಷ ನಡೀತಿದೆ. ದೈವಗಳಿಂದಲೇ ಇತ್ಯರ್ಥ ಆಗಬೇಕಿದ್ದ ವಿವಾದ ಠಾಣೆ ಮೆಟ್ಟಿಲೇರಿದೆ. ಮುಂದೇನಾಗುತ್ತೆ ಕಾದು ನೋಡಬೇಕಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.